ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಗುರುಪ್ರವೇಶಕ್ಕೆ ಹೋಗ್ತಾ ಇದೀವಿ. ನಾವು ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇದೀವಿ. ನನಗೆ ಫ್ರೆಂಡು ಜೊತೆಗೆ ನನ್ನ ಮಗಳಿಗೆ ಅವ್ರ ಮಗಳು ಫ್ರೆಂಡು, ಹಂಗಾಗಿ ಅವ್ರ ಮನೆ ಗುರುಪ್ರವೇಶಕ್ಕೆ ರಾತ್ರಿ ನನ್ನ ಮಗಳು ಹೋಗಿ ಬಂದು ಇವಾಗ ನಾನು ಹೋಗ್ತಾ ಇದ್ದೀನಿ. ರಾತ್ರಿ ಬನ್ನಿ ಅಂತ ಹೇಳಿದ್ರೆ ರಾತ್ರಿ ಹೋಗೋಕ್ಕಾಗಲಿಲ್ಲ, ಹಂಗಾಗಿ ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ. ಬನ್ನಿ ಅವ್ರ ಮನೆಗೆ ಹೋಗಿ ಗುರುಪ್ರವೇಶ ನೋಡ್ಕೊಂಡು ಬರೋಣ. ಬಟ್ಟೆ ಎಲ್ಲ ಗರಿತೈತೆ. ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಡು ಬರೋಣ. ಫ್ರೆಂಡ್ ಮನೆ ಗುರುಪ್ರವೇಶ ಇತ್ತು. ನೈಟು ನಾವು ಹೋಗೋಕ್ಕಾಗಲಿಲ್ಲ, ಮಗಳು ಹೋಗಿದ್ಲು. ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿದ್ಲು, ಅದನ್ನು ಕೂಡ ಸೇರಿಸಿದ್ದೀನಿ. ಬನ್ನಿ ಗುರುಪ್ರವೇಶಕ್ಕೆ ಹೋಗಿ ಬರೋಣ. ಬ್ರಹ್ಮಾನಂದಂ ಸ್ವರೂಪಣಿಸಿದ ಶ್ರೀ ರುದ್ರತೋಪಲ ಪ್ರದಾಯಕಂ ಬ್ರಹ್ಮಣ್ಯ ಗಣಾಧ್ಯಾಕ್ಷಾಯ ಸ್ವಾಹ ಸ್ವಾಹ ಇದಂ ನಾಮ ಬಾಲಚಂದ್ರಾಯ ಸ್ವಾಹ ಸ್ವಾಹ ಇದಂ ನಾಮ ಸ್ವಾಹ ಅಂದಾಗ ರೆಡಿ ಮಾಡಿ ಇಟ್ಕೊಂಡಿದೆ. ಸ್ವಾಹ ಅಂತ ತಕ್ಷಣ ಅಂತೂ ನಾವು ಕೂಡ ಮನೆ ಹತ್ರ ಬಂದಾಯಿತು. ಹಸಿರು ಚಪ್ರ, ಹೂವಿನ ತೋರಣ, ಕಲರ್ ಲೈಟಿಂಗ್ಸು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಬನ್ನಿ ಹಾಗೇ ಮನೇನೂ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ಅಡುಗೆ ಮನೆ, ಒಂದು ದೇವ್ರ ಮನೆ, ಒಂದು ಅಟ್ಯಾಚ್ ಬಾತ್ರೂಮ್, ಬಚ್ಚಲ ಮನೆ, ಒಂದು ಹಾಲು. ಇದು ಬಾಡಿಗೆಗೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮನೆ. ಅವರು ಮೇಲಿದ್ದಾರೆ, ಪೂಜೆ ಕೂತಿದ್ದಾರೆ, ಹೋಗಿ ಅಂತ ಹೇಳಿದರು. ನಾವು ಕೂಡ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನಾವು ಮೇಲ್ಗಡೆ ಹೋಗ್ತಿದ್ದಾಗಲೇ ಅಮೂಲ್ಯ ಅವ್ರ ಅಜ್ಜಿ ನಮ್ಮನ್ನು ಮಾತಾಡಿಸಿದ್ರು, ಎಲ್ಲ ಚೆನ್ನಾಗಿದ್ದೀರಪ್ಪ ಅಂತ. ಹೌದಮ್ಮ, ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದೆ. ಅಲ್ಲೇ ಅಕ್ಷತೆ ಕುಂಕುಮ ಐತೆ ತಗೊಳ್ಳಿ ಅಂದರು. ಸರಿನಮ್ಮ ಅಂತೇಳಿ ಅದು ಅಕ್ಷತೆ ಕುಂಕುಮ ತಗೊಂಡು ಆ ಕಡೆ ಪೂಜೆ ಕೂತಿದ್ದಾರೆ ಅಂದರು. ಸರಿ, ಅವ್ರನ್ನೂ ಮಾತಾಡ್ಸೋಣ ಅಂತೇಳಿ ಹೋದೆ. ಅವರೆಲ್ಲ ಪೂಜೆ ಮಾಡ್ತಾವ್ರೆ, ಅವ್ರಿಗೇನಕ್ಕೆ ನಾನು ಡಿಸ್ಟರ್ಬ್ ಮಾಡೋದು ಅಂತೇಳಿ ಹಾಗೆಯೇ ದೇವ್ರನ್ನ ನೋಡ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ದೇವ್ರಿಗಂತೂ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಲಕ್ಷ್ಮೀ ಫೋಟೋ, ಸತ್ಯನಾರಾಯಣ ಸ್ವಾಮಿ ಫೋಟೋ, ಗಣಪತಿ ಫೋಟೋ, ಎಲ್ಲ ಫೋಟೋಗೂ ಕೂಡ ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿಸಿದ್ದಾರೆ. ಅಮೂಲ್ಯ ನಮ್ಮನ್ನು ನೋಡಿ ಮಾತಾಡ್ಸಿದ್ಲು. ಸರಿ, ನಿಮ್ಮದೆಲ್ಲ ಪೂಜೆ ಆಗಲಿ ಅಮ್ಮು, ಆಮೇಲೆ ಮಾತಾಡೋರಂತೆ, ಹೋಗಿ ನಿಮ್ಮ ಪೂಜೆಗೆ ಅಂತ ಹೇಳಿದೆ. ನಾನು ವಿಡಿಯೋ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹಾಂ, ಕಲ್ಸ್ ಚೆನ್ನಾಗಿ ಕಾಣಿಸ್ತಿದೆ. ಹಾಂ, ಈ ಕಡೆ ಟರ್ನಾಗು, ಟರ್ನಾಗೆ ಫುಲ್ಲು ಈ ಕಡೆಯಿಂದ ಟರ್ನಾಗು ಚೆನ್ನಾಗಿ ಕಾಣಿಸ್ತಿದ್ಯಾ? ಈ ಮನೆಯಲ್ಲೂ ಕೂಡ ಒಂದು ಅಡುಗೆ ಮನೆ, ದೇವ್ರ ಮನೆ, ದೊಡ್ಡದಾಗಿ ಒಂದು ಹಾಲು, ವಾಶ್ರೂಮ್ ಮಾಡಿದ್ದಾರೆ. ಮನೆ ಅಂತೂ ತುಂಬಾ ಚೆನ್ನಾಗಿದೆ. ದೇವ್ರ ಮನೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಏಕೆಂದರೆ ನಾವೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಏನಾದರೂ ಪೂಜೆ ಮಾಡಬೇಕು ಅಂದರೆ ನಮಗೆ ಕೂತ್ಕೊಳ್ಳೋದಕ್ಕೆ ಸ್ಥಳ ಬೇಕು ಅಲ್ವಾ. ಇವರು ಒಬ್ಬರಲ್ಲ, ದೇವ್ರ ಮನೇಲಿ ಇಬ್ಬರು ಕೂತ್ಕೊ ಪೂಜೆ ಮಾಡ್ಬೋದು, ಅಷ್ಟು ದೊಡ್ಡದಾಗಿ ಮಾಡಿಸಿದ್ದಾರೆ. ದೇವ್ರ ಮನೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಬನ್ನಿ ಹಾಗೆ ಮೇಲ್ಗಡೆ ಹೋಗಿ ನೋಡ್ಕೊಬರೋಣ. ಇಲ್ಲಿ ಇವರು ಮೆಟ್ಲತ್ತಿ ಮೇಲೆ ಹೋಗ್ಬೇಕಾದ್ರೆ ಕೆಳಗಡೆ ಮನೆಗೆ ಯಾರು ಬಂದರೂ ಕೂಡ ಕಾಣಿಸುತ್ತೆ, ಆ ಥರ ಓಪನ್ ಬಿಟ್ಟಿದ್ದಾರೆ. ಇಲ್ಲಿ ರೈಟಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಗ್ಲಾಸು, ಇದು ದೇವ್ರ ಮನೆ. ಕೆಳಗಡೆ ನೋಡಿದ್ವಲ್ಲ ಆ ದೇವ್ರ ಮನೆಗೆ ಮೇಲ್ಗಡೆ ಅವರು ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಮಾಡಿದೆ ಇಲ್ಲೇನು ಮಾಡಿದ್ರು. ಏಯ್, ಅವ್ರು ತಿರುಪತಿದಿದಲ್ವಾ ಅದಿದು. ಇನ್ನೊಂದು ಬಾಲ್ಕನಿ.
ಯಾರೋ ಒಂದು ಫೋಟೋ ತೊಗೊಂಡು ಇಲ್ಲಿ ಚೆನ್ನಾಗೈತೆ ಬೆಳಕು ಜಾಸ್ತಿ. ಇದು ಲಾಸ್ಟ್ ಫ್ಲೋರ್. ಯಪ್ಪ ಇದು 4 ಓಡಾಡೋಷ್ಟು ಸುಸ್ತಾಗಿ. ಅಮ್ಮು ಫೋನಲ್ಲಿ ತೆಗ್ದಿದೆ. ಸೊ ಇದು ಅದು ಒಂದು ಟೆರೆಸ್. ಅಲ್ಲೂ ಹೋಗಿದ್ದೀನಿ, ನಾನು ಹೋಗಷ್ಟು ಇಲ್ಲ ಶಕ್ತಿ. ನಾನು ಬ್ಲಾಗ್ ಮಾಡ್ತಿದ್ದೆ ಗೊತ್ತಾ, ಬ್ಲಾಗು. ಇದು ನಮ್ಮ ಅಕ್ಷತಾ, ಇದು ನಮ್ಮ ಚಾರು. ಅಕ್ಷರ ನನ್ನ ಅಕ್ಷತ ಅಂದಿನ ನಮ್ಮ ಸೊಸ ಅಲ್ಲೈತ ನಮ್ಮ ಕಲ್ ಕೊಡುವಂತ ನೋಡಿ. ಇವಳು ಅಕ್ಕ ನಮ್ಮ ಫಸ್ಟ್ ಇವಳು CS ಕಂಪ್ಯೂಟರ್ ಸೈನ್ಸ್. ಇವಳು ಕಂಪ್ಯೂಟರ್ ಸೈನ್ಸು. ಅದು ಹೆಂಗೆ ಫ್ರೆಂಡ್ಸ್ ಅದು ಅಂತ ಗೊತ್ತಿಲ್ಲ. ಒಬ್ಳೆ ಬಂದ ಬನ್ನಿ. ಯಾರೇ ಪೂಜೆ ಕರೆದ್ರು ಪೂಜೆಯಲ್ಲಿ ಭಾಗವಹಿಸ್ತೀವಿ. ಯಾರೇ ಕೊಟ್ಟಂತಹ ಪ್ರಸಾದವನ್ನು ನಾನು ಸ್ವೀಕರಿಸ್ತೀನಿ ಸ್ವಾಮಿ ಅಂತೇಳಿ ಯಾವಾಗ ಸರ್ವಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಂಡು ಆ ಸ್ವಾಮಿಗೆ ಕೃಪಕಟಾಕ್ಷಿಯಾಗಿ ಇನ್ನು ಮುಂದೆ ನಿಮ್ಮ ಜೀವಿತಾವಧಿಯಲ್ಲಿ ನನ್ನನ್ನು ಸಂತುಷ್ಟಿಯನ್ನು ಆರಾಧನೆಯನ್ನು ಮಾಡಿಕೊಂಡ್ರೆ ನಿನ್ನ ಹೆಚ್ಚಿನ ಫಲಾಫಲಗಳು ಸಿಗುತ್ತವೆ ಅಂತೇಳಿ ಆಶೀರ್ವಾದವನ್ನು ಮಾಡುವುದು ಕೊನೆಯ ಮತ್ತು ಪಂಚಮ ಅಧ್ಯಾಯ. ಅರ್ಥ ಆಯ್ತಾ? ಏನಾದರೂ ಅಷ್ಟೇ, ಎಲ್ಲರೂ ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲರೂ ಭಾಗವಹಿಸಿದ್ರು. ಪೂಜೆ ಎಲ್ಲ ಚೆನ್ನಾಗಿ ನಡೀತು. ಪೂಜೆ ಎಲ್ಲ ನಡೆದ್ಮೇಲೆ ಮಹಾಮಂಗಳಾರತಿನ ಸ್ಟಾರ್ಟ್ ಮಾಡಿದ್ರು. ನಾನು ಕೂಡ ಮನೆಯೆಲ್ಲ ವೀಡಿಯೋ ಮಾಡಿ ತುಂಬಾ ಖುಷಿಯಾಯಿತು. ಅದಾದ ನಂತರ ಊರಿಂದ ಜನ ಎಲ್ಲ ಬಂದರು. ಅವರೆಲ್ಲ ಬಂದಮೇಲೆ ನಾವು ಪೂಜೆ ಎಲ್ಲ ಮುಗೀತಲ್ಲ, ಇನ್ನೇನೋ ಮಂಗಳಾರತಿ ಸ್ಟಾರ್ಟ್ ಆಯಿತು. ಮಂಗಳಾರತಿ ತಗೊಂಡು ಹೋಗೋಣ. ನಾನು ಕೂಡ ಹೊರಗಡೆ ಹೋಗಬೇಕಿತ್ತು. ಹಂಗಾಗಿ ಅವ್ರನ್ನೂ ಮಾತಾಡಿಸಿ ನಾವು ಬರ್ತೀವಿ ಅಂತ ಹೇಳಿದೆ. ಇಲ್ಲ ನೀವಿರಿ, ರಾತ್ರಿ ಬಂದಿಲ್ಲ, ಇನ್ನೂ ಸ್ವಲ್ಪ ಲೇಟಾಗಿ ಹೋಗರಿ ಅಂತ, ಸಾಯಂಕಾಲ ಹೋಗರಿ ರೀ ಅಂತ ಅಂದರು. ಇಲ್ಲ ನಾನು ಹೊರಗಡೆ ಹೋಗಬೇಕು, ಹಂಗಾಗಿ ಬೇಗ ಹೋಗ್ತಾಯಿದ್ದೀನಿ, ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಊಟ ಮುಗಿಸ್ಕೊಂಡೇ ಹೋಗ್ತೀನಿ ಅಂತೇಳಿ ನಾವು ಕೂಡ ಹೊರಗಡೆ ಬಂದ್ವು. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ಲಕ್ಷ್ಮೀ ನಾರಾಯಣ ಸತ್ಯನಾರಾಯಣ. ಓಂ ಶ್ರೀ 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 ಸತ್ಯನಾರಾಯಣ ಸ್ವಾಮಿ ಕಿ ಜೈ. ಓಂ ಶ್ರೀ 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 ಸತ್ಯನಾರಾಯಣ ಸ್ವಾಮಿ ಕಿ ಜೈ. ಓಂ ಶ್ರೀ ಶ್ರೀ ಸತ್ಯನಾರಾಯಣ ಸ್ವಾಮಿ ಕಿ ಜೈ. ಇಟ್ಬಿಡಿ, ತಟ್ಟೆ ಇಟ್ಬಿಡಿ. ಮತ್ತೆ ತಗೊಂಡು ಊಟದ ಕೊಟ್ಕೊಬಿಡಿ. ನನ್ನ ಪ್ರಸಾದದ ಆಮೇಲೆ ಕೊಡ್ತಾರೆ. ಕುಂಕುಮ ಕೊಡಿ. ಬಂದೆ ಒಂದೆರಡು ದಿವಸ ಊಟದ ವಿಧಾನ ಆಗಲಿ. ನೀವು ಬಂದಿರೋರ ನಿಮ್ಮ ಮನೆಯಲ್ಲಿ ಅವ್ವ
ಹಂಗೆ ಕ್ಲಿಕ್ ಮಾಡಿ ಮಮ್ಮಿ ಹೋಗೋಣ ಊಟಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೆಚ್ಚು ವಿಡಿಯೋಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.